ಕಾಟೇರ ಗುರು ಕಾಟೇರಗೆ ನಿನ್ನೆ 6ಲಿಂತ ವೇಟ್ ಮಾಡ್ತಾನೆ ಇದ್ದೆ. ಆಡಿಯನ್ಸ್ಗೆ ಒಂದು ರೆಸ್ಪೆಕ್ಟ್ ಕೊಡೋದು ಕಲಿಬೇಕು ಆನಂದ್ ಆಡಿಯೋ ಮತ್ತು ರಾಕ್ಲೈನ್ ಅವರು. ಆಡಿಯನ್ಸ್ನ ಟೈಮ್ನ ವ್ಯಾಲ್ಯೂ ಮಾಡೋದು ಕಲ್ತ್ಕೋಬೇಕು. ಯಾಕೆ ಯಾವಾಗ ಟ್ರೇಲರ್ ಬಿಡೋದು ಗುರು? 9:09ವರೆಗೆ, ಮತ್ತು ಅದು ಕೂಡ CM ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಬೇಕು. ಅಲ್ಲ, ನಂದು ಒಂದು ಕ್ವಶನ್ ಏನಪ್ಪ ಅಂತಂದರೆ, ಯಾಕೆ ಬೇಕು ಸಿನಿಮಾನಲ್ಲಿ ಪಾಲಿಟಿಕ್ಸ್? ಯಾಕೆ? ಸಿದ್ದರಾಮಯ್ಯ ಅವನದೇ ಪ್ರಮೋಷನ್ ಮಾಡ್ಕೊಳಕ್ಕೆ ಬಂದಿದ್ದ ಅನ್ಕೋತೇನೆ. ಹಾಯ್ ಹಲೋ ನಮಸ್ಕಾರ. ನೋಡಿ, ಕಾಟೇರದಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ. ಫಸ್ಟ್ ಲುಕ್ ಮೋಷನ್ ಪೋಸ್ಟರ್ ಬ್ರಿಲಿಯಂಟ್ ಇತ್ತು. ಅದ್ರ ಜೊತೆ BGM ನೆಕ್ಸ್ಟ್ ಲೆವೆಲ್ಗೆ ಕೊಟ್ಟಿದ್ದರು ವಿ ಹರಿಕೃಷ್ಣ ಅವರು. ಟ್ರೇಲರ್ ನೋಡಿದಾಗ ನಂಗೆ ಪರ್ಸ್ನಲಿ 2 ಸೀನ್ ಇಷ್ಟ ಆಗಿದ್ದು. 2 ಸೀನ್ ಬಿಟ್ಟರೆ ಯಾವುದೂ ಇಷ್ಟ ಆಗಲೇ ಇಲ್ಲ. ಒಂದು ಈ ಫೈಟ್ ಸೀನು ಅಲ್ಟಿಮೇಟ್ ಮೇಕಿಂಗ್, ಮತ್ತು ಅದ್ರ ಜೊತೆ ಡೈಲಾಗ್ ಬೆಂಕಿ ಗುರು. ಇನ್ನೊಂದಿದು ಲಾಸ್ಟ್ ಸೀನ್, ಪ್ಯೂರ್ ಮಾಸ್. ಡಿ ಬಾಸ್ನ ಆ ಏಜ್ ಕ್ಯಾರೆಕ್ಟರ್ ನೋಡೇ ಇಲ್ಲ. 2 ಬಿಟ್ಟರೆ ಗುರು ಟ್ರೇಲರಲ್ಲಿ ಏನೂ ಇರಲಿಲ್ಲ. ಗೂಸ್ ಬಂಪ್ಸ್ ಮೂಮೆಂಟ್ ಅಂತೂ ಇರಲೇ ಇಲ್ಲ. ಮ್ಯೂಸಿಕ್ ಆಗಲಿ BGM ಆಗಲಿ ಏನೂ ವರ್ಕ್ ಆಗಲಿ. ಹರಿಕೃಷ್ಣಗೆ ಕೇಳೋದು ಒಂದೇ ಕ್ವಶನ್, ಟೀಸರ್ಲಿ ಆ ಲೆವೆಲ್ಗೆ BGM ಕೊಟ್ಟವರು ಟ್ರೇಲರಲ್ಲಿ ಯಾಕೆ ಈ ಥರ ಕೊಟ್ಟರು ಅಂತ. ಟ್ರೇಲರ್ ನೋಡಿದಾಗ ಮತ್ತೆ ನೋಡಬೇಕು ಅನಿಸ್ಬೇಕು. ಬಟ್ ಕಾಟೇರ ಟ್ರೇಲರ್ ನೋಡಿ ನಂಗೆ ಹಾಗೆ ಅನಿಸ್ತಾನೇ ಇಲ್ಲ. ಇನ್ನೂ BGM ಕರೆಕ್ಟಾಗಿ ಬೇಕಿತ್ತು ಗುರು, ಇನ್ನೂ ಇಂಟೆನ್ಸ್ ಬೇಕಿತ್ತು. ಸಿನಿಮಾಟೋಗ್ರಫಿ ಮತ್ತು ನಮ್ಮ ಡಿ ಬಾಸ್ ಆ್ಯಕ್ಟಿಂಗ್ ಇದ್ರ ಬಗ್ಗೆ ನಾನು ಮಾತೇ ಆಡೋಲ್ಲ. ಈ ಮೂವಿನಲ್ಲಿ ಟಾಪ್ ನಾಚ್ ಇರುತ್ತೆ. ತರುಣ್ ಸಿದ್ದೂರ್ ಮೇಲೆ ತುಂಬಾ ಹೋಪ್ ಇದೆ. ಕತೆ ಪ್ರಿಡಿಕ್ಟೇಬಲ್ ಇರಬಾರ್ದು. ಕತೆ ಸ್ವಲ್ಪ ಮಟ್ಟಿಗೆ ಬಿಟ್ಕೊಟ್ರ ಅಂತ ಅನಿಸ್ತು ನನಗೆ ಟ್ರೇಲರಲ್ಲಿ. ಕತೆನ ಬ್ರೇಕ್ ಡೌನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಲ್ಲಿ. ಮೂವಿಗೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಪೋರ್ಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.